ಇವರ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಮೊದಲಿಗೆ ಶುಕ್ರನ ಒಂದು ಟೆಂಪಲ್ಗೆ ಅಟೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂತಹ ಯಾವುದೇ ಹೆಣ್ಣು ದೇವರಾಗಿರ್ಬೋದು, ಲಕ್ಷ್ಮೀ ಟೆಂಪಲ್ಲು, ಲಕ್ಷ್ಮಿ ಅಂತ ಅಂದರೆ ಇವಾಗ ಅವರ ಗ್ರಾಮ ದೇವತೆ ಅಂತ ಬಂದಾಗ ಅದು ಕಾಳಿ ಸ್ವರೂಪದಲ್ಲಿರ್ತಾರೆ. ಲಕ್ಷ್ಮಿ ಇರ್ತಕ್ಕಂಥ ಯಾವುದೇ ಟೆಂಪಲ್ ಅಟೆಂಡ್ ಮಾಡಿದ್ರು ತುಂಬ ಒಳ್ಳೆಯ ರಿಸಲ್ಟು ಇವರಿಗೆ ಬರುತ್ತೆ. ವೃಷಭ ರಾಶಿಗೆ ನೀವು ಶುಕ್ರನ ಟೆಂಪಲ್, ಕಂಜನೂರು ಟೆಂಪಲ್ನ ಹೇಳಿದ್ರಿ ಅಲ್ವಾ, ಭಾಳ ವಿಶೇಷ. ಶುಕ್ರನಿಗೆ ಮುತ್ಕದೆಲೆ ಮೊಸರನ್ನ ತುಂಬ ಫೇವ್ರೇಟು, ತುಪ್ಪ ಫೇವ್ರೇಟು. ಅದನ್ನು ಊಟ ಮಾಡೋದ್ರಿಂದ, ಅದನ್ನು ದಾನ ಮಾಡೋದ್ರಿಂದ ಇನ್ನೂ ರಾಜಯೋಗ ಬರುತ್ತೆ ಮೇಡಮ್. ಅತಿ ಹೆಚ್ಚು ವೃಷಭ ರಾಶಿಯವರು ಮೊಸರನ್ನ ತಿನ್ನಬೇಕು. ಮೊಸರನ್ನ ತಿಂದಾಗ ಅವರ ಮನೆಯಲ್ಲಿರೋ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತು ಮೊಸರನ್ನವನ್ನು ಪ್ರತಿ ಶುಕ್ರವಾರ ಅವರು ದಾನ ಮಾಡಿದ್ರೆ, ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅದು ಪ್ರಸಾದದ ರೂಪದಲ್ಲಿ, ಅದು ಹೆಣ್ಣು ದೇವರ ದೇವಸ್ಥಾನದಲ್ಲಿ ಪ್ರಸಾದದ ರೂಪವಾಗಿ ಕೊಟ್ಟರೆ ತುಂಬ ಪಾಸಿಟಿವನ್ನು ನೋಡ್ತಾ ಹೋಗ್ತಾರೆ. ಮತ್ತು ಅವರು ಅತಿ ಹೆಚ್ಚು ಬಿಳಿ ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಲಕ್ ಜಾಸ್ತಿ ಬರುತ್ತೆ. ಅಂದರೆ ವೈಟ್ ಕಾಸ್ಟ್ಯೂಮ್ಸು ಯಾವಾಗಲೂ ಅವ್ರಿಗೆ ತುಂಬ ಪಾಸಿಟಿವ್ನ ತಂದುಕೊಡ್ತಾ ಹೋಗುತ್ತೆ. ಬಿಳಿ ತವರ ಶುಕ್ರನಿಗೆ ಭಾಳ ಇಷ್ಟ. ಅದೇ ಥರ ರಾಹು ಬಂದು ದಶಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಉದ್ದಿನೊಡೆ ಮೊಸರನ್ನ ದಾನ ಕೊಡೋದು, ತಿನ್ನೋದ್ರಿಂದ ಏನು ಲಾಭ ಸಿಗುತ್ತೆ ಮೇಡಮ್? ಉದ್ದಿನೊಡೆ ಮೊಸರು ಕೂಡ. ರಾಹು ಕೂಡ ವೃಷಭ ಲಗ್ನಕ್ಕೆ ಯೋಗಕಾರಕನೇ ಆಗ್ತಾನೆ. ಶನಿನೂ ಕೂಡ ಯೋಗಕಾರಕ ಆಗ್ತಾನೆ. 11, 10ನೇ ಭಾವದಲ್ಲಿರ್ತಾನೆ. ಇವರೇನಾದ್ರು ಶನಿನ ಎಳ್ಳು ದಾನ ಕೊಡೋದು, ಪುಳಿಯೋಗರೆ ದಾನ ಕೊಡೋದು ಭಾಳ ವಿಶೇಷ. ಮತ್ತು ಉದ್ದಿನೊಡೆ ಬಂದವರು, ಯಾವುದೇ ಗೆಸ್ಟ್ ಬಂದರೂ ಮನೇಲಿ ಉದ್ದಿನೊಡೆ ಮಾಡಿದ್ರು ತುಂಬ ಪಾಸಿಟಿವ್ ಬರುತ್ತಾ? ಅವರು ಉದ್ದಿನ ವಡೆಯನ್ನು ಅವರು ರಾಹುಗೆ ಸಂಬಂಧಪಟ್ಟಂತಹ ಒಂದು ಪದಾರ್ಥವನ್ನು ದಾನ ಕೊಡೋದಾಗಿರ್ಬೋದು, ಅಥವಾ ಅವರೇ ತಿನ್ನೋದಾಗಿರ್ಬೋದು, ಇದನ್ನು ಮಾಡ್ಕೊಂಡು ಬಂದಾಗ ಅವರ ಒಂದು ವಿಲ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ಅವರ ಯಾವುದೇ ಒಂದು ಕುಟುಂಬದ ಬಾಂಧವ್ಯ ಆಗಿರ್ಬೋದು, ಅಥವಾ ಹೊರಗಡೆ ಬಂದಿರೋರಿಗೆ ಅದನ್ನು, ಗೆಸ್ಟಿಗೆ ಬಂದಿರೋರಿಗೂ ಕೂಡ ಅದನ್ನು ಕೊಟ್ಟಾಗ, ಯಾವುದಾದ್ರೂ ಅವ್ರದ್ದೊಂದು ಮೀಟಿಂಗ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಅಲ್ಲಿ ಅವರ ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿ ಏರ್ಪಡುತ್ತೆ.